ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಗೌರಿ ಕಲ್ಯಾಣ ಇಂದಿನ ಸಂಚಿಕೆ ಅಂದರೆ 7ನೇ ತಾರೀಕಿಂದು. ಇಲ್ಲೇನಾಗುತ್ತೆ, ವಿವೇಕು ಐಸ್ ಕ್ರೀಮ್ ತಿಂದ್ಕೊಂಡು ಗೌರಿ ಮಾಡಿರೋ ಡಿಸೈನು ಪಿಂಕಿ ಮಾಡೋದು ಅಂತ ಡಿಸೈನೇ ನೋಡ್ತಾ ಇರ್ತಾರೆ. ಅವಾಗ ಗೌರಿ, ಹೋಗ್ಲಿ ಬಿಡಿ, ಇವತ್ತು ನಿಮಗೆ ಐಸ್ ಕ್ರೀಮೇ ಹೊಟ್ಟೆ ತುಂಬಿಸ್ಕೊಳ್ಬೇಕಾಗತ್ತೆ ಅಂತ ಗೌರಿ ಹೇಳ್ತಾಳೆ. ಹಾಂ, ಇವತ್ತು ಐಸ್ ಕ್ರೀಮೇ ಮೇಡಮ್, ಇವತ್ತು ನೀವೇ ನನಗೆ ಹೊಟ್ಟೆ ತುಂಬಿಸ್ಬೇಕು ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ತಿನ್ಕೊಂಡು ಕೂತಿರ್ತಾನೆ ವಿವೇಕು. ಅವಾಗ ನೋಡು, ಇದು 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 ಟ್ಯಾಲೆಂಟ್ ಅಂದರೆ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಪಿಂಕಿ. ನಿಜವಾಗ್ಲೂ ಅವ್ರು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡ್ತಾರೆ. ಅದ್ಭುತ 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 ಕಲಾವಿದೆ ಅಂತ ಅಂದ್ಬಿಟ್ಟು ವಿವೇಕು ಪಿಂಕಿಗೆ ಹೇಳ್ತಾ ಇರ್ತಾರೆ. ಅವಾಗ ಗೌರಿ, ಹೌದು ಅಂತ, ನನ್ನ ಅನಿಸಿಕೆ ಹುಟ್ಟಾಗಲೇ ಕಲಾವಿದೆ ಅನಿಸುತ್ತೆ ಅಂತ ಅಂದ್ಬಿಟ್ಟು ವಿವೇಕ್ ಅಂತಾರೆ. ಹೌದು, ಆ ಡಿಸೈನ್ ಮಾಡಿರೋರು ಹುಟ್ಟಾಗಲೇ ಕಲಾವಿದೇನೆ, ಕಲಾವಿದೆ, ಅದು ಹುಟ್ಟಲ್ಲೇ ಬಂದುಬಿಟ್ಟಿದೆ ಬಿಡಿ ಕಲೆ ಅನ್ನೋದು ಅಲ್ವಾ ಅಂತ ಅಂದ್ಬಿಟ್ಟು ಗೌರಿ ಹೇಳ್ತಾಳೆ. ಹೌದು, ನಾನು ಹಿಂಗೆ ಡಿಸೈನ್ ಮಾಡ್ತಾಯಿದ್ರೆ ಪಿಂಕಿ ಎಲ್ಲೋ ಹೋಗ್ಬಿಡ್ತಾರೆ ಅಂತ ಅಂದಾಗ, ಹೌದು ಬಿಡಿ ಅಂದಾಗ, ಪಾಪ ಡಿಸೈನ್ ಮಾಡಿರೋ ಕೈ ಎಷ್ಟು ಪಾತ್ರೆ ತೊಳೆದಿದೆಯೋ ಏನೋ ಅಂದಾಗ, ಏನು ಹೇಳ್ತಾ ಇದೆಯಾ ನೀನು, ಪಾತ್ರೆ ತೊಳೆಗೆ ಯಾಕೆ ಹೋಗ್ತಾರೆ ಪಿಂಕಿ, ಅವರೆಷ್ಟು ದೊಡ್ಡ ಡಿಸೈನರ್ ಅಂತ ಗೊತ್ತಾ ನಿನಗೆ ಅಂದಾಗ, ನೀನು ಅಂದ್ಕೊಂಬಿಟ್ಟ ಪಾತ್ರೆ ತೊಳೆಯೋಕ್ಕೆ, ರಂಗೋಲೆ ಬಿಡೋಕ್ಕೆ, ಅಡುಗೆ ಮನೇಲಿ ಅಡುಗೆ ಮಾಡೋಕ್ಕೆ ನೀನು ಅಂದ್ಕೊಂಬಿಟ್ಟಿದ್ಯಾ ಪಿಂಕಿ ದೊಡ್ಡ ಡಿಸೈನರು ಅಂತ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಅದ್ರ ಬಗ್ಗೆ ನಿನಗೇನು ಗೊತ್ತು, ನಾನು ಹೋಗಿ ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ ಅಂತ ಅಂದ್ಬಿಟ್ಟು ವಿವೇಕ್ ಎದ್ದೋಗ್ಬಿಡ್ತಾರೆ. ಹೌದು, ಹೋಗಿ ಆ ಡಿಸೈನ್ ಮಾಡಿರೋ ಕೈ ನಂದೇ ಅಂತ ಗೊತ್ತಾಗ್ಬಿಟ್ರೆ ನಿಮ್ಮ ಮುಖ ಮತ್ತು ನಿಮ್ಮ ಈಗೋ ಎಲ್ಲನೂ, ನೀವು ಮಾಡಿರಲ್ಲ ಆಮ್ಲೆಟು, ಹಂಗೆಲ್ಲ ನಿಮ್ಮ ಈಗೋ ಎಲ್ಲ ಸೀದೋಗ್ಬಿಡುತ್ತೆ. ಅದಕ್ಕೆ ನಾನು ಏನು ಹೇಳಲ್ಲಪ್ಪ, ನೀವು ಪಿಂಕಿನ ಡಿಸೈನ್ ಮಾಡಿರೋದು ಅಂತ ತಿಳ್ಕೊಂಡಿದ್ರಲ್ಲ, ಹಂಗೆ ತಿಳ್ಕೊಳ್ಳಿ. ಒಂದಲ್ಲ ಒಂದು ದಿವಸ ನಾನು ಡಿಸೈನ್ ಮಾಡಿದ್ದೆ ಅಂತ ಗೊತ್ತಾಗ ಅವಾಗ ನಿಮ್ಮ ಮನಸ್ಸಿಗೆ, ನಿಮ್ಮ ಈಗೋಗೆ ಹರ್ಟ್ ಆಗುತ್ತೆ, ಅವಾಗ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಗೌರಿ ಹೇಳ್ತಾಳೆ. ಆಮೇಲೆ ಸರಿ ಅಂದ್ಬಿಟ್ಟು ವಿವೇಕು ರೂಮ್ಗೆ ಹೋಗ್ತಾರೆ. ರೂಮ್ಗೆ ಹೋಗಿದ ತಕ್ಷಣ ನೆನಪಿಸ್ಕೋತಾರೆ ಗೌರಿ ಹಾಲು ಲೋಟ ಹಿಡ್ಕೊಂಬರೋದು, ಮಲ್ಲಿಗೆ ಹೂವು ಮುಡ್ಕೊಂಡು, ಆಮೇಲೆ ವಿವೇಕ್ನ ರೇಗಿಸೋದೆಲ್ಲ ನೆನಪಿಸ್ಕೊಂಡು, ಅಯ್ಯಯ್ಯೋ ಏನಪ್ಪ ಇದು ಈ ಥರ ಅನಿಸ್ತಾ ಇದೆ, ಮನೇಲಿ ಬೇರೆ ಯಾರೂ ಇಲ್ಲ, ಒಂದು ಕೆಲಸ ಮಾಡಬೇಕು, ಈ ರೂಮ್ಗೆ ಇವತ್ತು ಅವಳನ್ನ ಎಂಟ್ರಿನೇ ಮಾಡ್ಕೋಬಾರ್ದು, ನನ್ನ ಚೀಲಕ್ಕೆ ನಾನೇ ಗ್ಯಾರಂಟಿ ಆಗಿರಬೇಕು, ಮೊದಲು ಹೋಗ್ಲಿ ರೂಮ್ ಬಾಗಿಲು ಹಾಕೊಂಬಿಡೋಣ ಅಂತ ರೂಮ್ ಬಾಗಿಲು ಹಾಕೋಗೋಯ್ತಾರೆ. ಅಷ್ಟಲ್ಲಿ ಗೌರಿ ಬಂದೇ ಬಿಡ್ತಾಳೆ. ಅಂದ್ಬಿಟ್ಟು, ಯಾಕೆ ವಿವೇಕ್ ಸರ್ ಏನು ಅಡ್ಡ ನಿಂತಿದ್ದೀರಲ್ಲ, ನಿಮಗೆ ಟೋಲ್ಗೆ ದುಡ್ಡು ಕಟ್ಟು ಒಳಗೆ ಬರಬೇಕಾ ಅಂತ ಅಂದ್ಬಿಟ್ಟು ಗೌರಿ ಕೇಳ್ತಾಳೆ. ಅವೆಲ್ಲ ಏನಿಲ್ಲ ಅಂದಾಗ, ಕೊಡು ಅಂದರೆ ಕೊಡ್ತೀನಿ ಬಿಡಿ, ನೀವು ಟೋಲ್ ಬಿಡೋಕ್ಕೆ ಸುಂಕ ಕೊಡಬೇಕಾ ಅಂತ ಅಂದ್ಬಿಟ್ಟು, ಅವೆಲ್ಲ ಏನಿಲ್ಲ ಅಂತ ಹೇಳಿದ್ನಲ್ಲ, ಮತ್ತೆ ಜಾಗ ಬಿಡಿ, ಯಾಕೆ ಅಡ್ಡ ನಿಂತಿದ್ದೀರಲ್ಲ ಅಂತ ಅಂದ್ಬಿಟ್ಟು ಅಂತಾಳೆ. ಇಲ್ಲ ಅಂದಾಗ, ನೋಡಿ ನಾನೇನಾರ ಸುಂಕ ಕೊಡೋಕ್ಕೆ ಶುರು ಮಾಡಿದ್ರೆ ನೀವು ರೂಮಿಂದ ಆಚೆನೇ ಬಿಡಲ್ಲ ನನ್ನನ್ನು, ಗೊತ್ತಾ ಅಂತ ಅಂತಾಳೆ. ಅವಾಗ ಅವೆಲ್ಲ ಏನಿಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೇ. ಇಲ್ಲ ಇಲ್ಲಿ ನಾನು ಒಬ್ಬನೇ ಇದ್ದೀನಿ, ಮನೇಲಿ ಬೇರೆ ಯಾರೂ ಇಲ್ಲ, ನನಗೆ ಭಯ ಆಗುತ್ತೆ. ಭಯನಾ, ಯಾಕೆ? ಆ ಭಯ ನಾನು ಓಡಿಸ್ತೀನಿ ಬಿಡಿ ಅಂತ ಗೌರಿ ಅಂತಾಳೆ. ಅವೆಲ್ಲ ಏನು ಬೇಡಮ್ಮ, ನನ್ನ ಶೀಲಕ್ಕೆ ನಾನೇ ಗ್ಯಾರಂಟಿ ಅಂತ ಹೇಳಿದ್ನಲ್ಲ, ಭಯ ಆಗುತ್ತೆ, ನೀನು ಒಂದು ಕೆಲಸ ಮಾಡು, ಹೋಗಿ ನೀನು ಹಾಲಲ್ಲಿ ಮಲಕ್ಕೋ ಅಂದಾಗ, ನಾನು ಹಾಲಲ್ಲ ಯಾಕೆ ಅಂದಾಗ, ನೀನು ಅಲ್ಲೇ ಹೋಗಿರು ಅಂದಾಗ, ನಾನು ಹಾಲಲ್ಲೇ ನಾನು ಮನಿಕೊಂಡ್ರೆ ನಿಮ್ಮ ಮರ್ಯಾದೆಲ್ಲ ಬೀದಿಗೆ ಬರುತ್ತೆ ಅಷ್ಟೇನೇ ಅಂದಾಗ, ಮನೇಲಿ ಯಾರೂ ಇಲ್ಲ, ಯಾರಿಗೂ ಗೊತ್ತಾಗಲ್ಲ ಅಂದಾಗ, ಮತ್ತೆ ಬಿಡಿ ಆ ಭಯ ನಿಮಗೆ ಯಾಕೆ, ಯಾರೂ ಇಲ್ಲ ಅಂದಮೇಲೆ ನೀವು ಧೈರ್ಯವಾಗಿ ಇರಬೇಕಪ್ಪ, ನನ್ನ ಮೇಲೆ ನನಗೆ ನಂಬಿಕೆ ಇದೆ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಅಂದಾಗ, ಅವೆಲ್ಲ ಏನಿಲ್ಲ ಅಂತ ಅಂದ್ಬಿಟ್ಟು ಇವಾಗ ಕೇಳ್ತಾರೆ. ಅವಾಗ ಗೌರಿ ಮೆತ್ತಗೆ ಹಾಸಿಗೆ ಮತ್ತು ಬೆಡ್ಶೀಟು ದಿಂಬೆಲ್ಲ ಎತ್ಕೊಂಡು, ಇವಳೆಲ್ಲ ಹೋಗ್ತಿದ್ದಾಳೆ, ಬೆಡ್ ಹಾಕೋತಾ ಇದೆಯಾ, ದಿಂಬು ಹಾಕೋತಾ, ಇಲ್ಲೇ ಮಲ್ಕೋತೀಯ ನೀನು ಅಂದಾಗ, ಹೌದು ಇಲ್ಲೇ ಮಲ್ಕೊತೀನಿ ಅಂದಾಗ, ಇಲ್ಲ ಅಂದಾಗ, ಹೌದು ನಾನು ಇಲ್ಲಿ ಮಲ್ಗ್ತೀನಿ ಅಂದಿದ್ದು, ನಿಮ್ಮ ಬೆಡ್ ಮೇಲಲ್ಲ, ನೀವು ಅಂದರೆ ಹೇಳಿ ನಿಮ್ಮ ಬೆಡ್ ಮೇಲೆ ಬಂದು ಮಲಗ್ತೀನಿ ಅಂತ, ಇಬ್ಬರ ಜೊತೆಲೇ ನಿದ್ದೆ ಮಾಡೋಣ ಅಂತ ಗೌರಿ ಅಂತಾಳೆ. ಅವೆಲ್ಲ ಏನಿಲ್ಲ, ನೀನೇನೆಲ್ಲ ಕನ್ಸ್ಕೊಳಕ್ಕೆ ಹೋಗ್ಬೇಡ ಅಂತ ಅಂದ್ಬಿಟ್ಟು ಇವಾಗ ಹೇಳ್ತಾರೆ. ಅದೇ ನನಗೆ ಗೊತ್ತು ಬಿಡಿ, ನೀವು ಮಿಸ್ಟರ್ ವೀಕ್ ಚಕ್ರವರ್ತಿ ಅಂತ ಅಂದ್ಬಿಟ್ಟು ಅಂದಾಗ, ಏನಂತ ಇದೆಯಾ ವೀಕ್ ಚಕ್ರವರ್ತಿನ ಅಂದಾಗ, ಇನ್ನೇನು ಹೇಳಲಿ ನಿಮಗೆ, ಶೂರ ವೀರ ಚಕ್ರವರ್ತಿ ಅಂತ ಹೇಳಬೇಕಾ, ನೀವು ವೀಕ್ ಚಕ್ರವರ್ತಿನೇ ಅಂದಾಗ, ಸುಮ್ಮನೆ ಅವೆಲ್ಲ ಏನೋ ಹೇಳಕ್ಕೆ ಹೋಗ್ಬೇಡ, ನೀನು ಸುಮ್ಮನಿರ್ತೀಯಾ ಅಂತ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಅವಾಗ ಸರಿ ಬಿಡಿ ಆಯಿತು, ನಿದ್ದೆ ಮಾಡೋಣ, ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತೀರಾ, ನೀವು ಅಂದರೆ ಹೇಳಿ, ಅಂತ ಅಂದ್ಬಿಟ್ಟು ಗೌರಿ ಅಂತಾಳೆ. ಆಮೇಲೆ ಅಂದ್ಬಿಟ್ಟು ಮಲಗ್ಬಿಟ್ಟು ಬೆಡ್ಶೀಟ್ ಗೊಬ್ಬರ ಹಾಕೊಬಿಡ್ತಾರೆ. ಆಮೇಲೆ ತಿರ್ಗಿ ಬೆಡ್ಶೀಟ್ ತೆಗೆದ್ಬಿಟ್ಟು ನೋಡ್ತಾರೆ, ಗೌರಿ ನಿದ್ದೆ ಮಾಡ್ತಾ ಮಲಗ್ಬೇಕಾದ್ರೆ ಮಲಗ್ಬಿಡ್ತಾಳೆ. ಆಮೇಲೆ ತಿರ್ಗಿ ಎದ್ದು ಹೂ ಬಿಚ್ಚಿಕ್ತಾ, ಹೂ ಯಾಕೆ ಬಿಚ್ಚಿಕ್ತಾ ಇದೆಯಾ ಅಂದಾಗ, ಗೊತ್ತಿಲ್ವಾ ಅದಕ್ಕೆ ಅಂದಾಗ, ಅದಕ್ಕೆ ಅಂತ ಅಂದ್ಬಿಟ್ಟು ಗೌರಿ ರೇಗಿಸ್ತಾ ಇರ್ತಾಳೆ ವಿವೇಕ್ ಅವೆಲ್ಲ ಏನಿಲ್ಲ ಅಪ್ಪ ದೇವ್ರೆ ಅಂತ ಅಂದಾಗ ಗೌರಿ ಗುಡ್ ನೈಟ್ ಅಂತಾಳೆ. ಆವಾಗ ಗುಡ್ ನೈಟ್ ಅಲ್ಲ, ಇದು ಬ್ಯಾಡ್ ನೈಟ್ ಅಂತ ಅಂದ್ಬಿಟ್ಟು ವಿವೇಕ್ ಕೋಪ ಮಾಡ್ಕೊಂಡೋಗಿ ಮಲಕೊಂತಾರೆ. ಆಮೇಲೆ ಇಲ್ಲಿ ಈ ಕಡೆ ಏನಾಗುತ್ತೆ, ಪಾಪ
ಕಾಂತಲಕ್ಷ್ಮಿ ವೀರಣ್ಣವರು ಚಿನ್ನನ ಕಾಯ್ಕೊಂಡು ಸ್ಟೇಷನಲ್ಲೇ ಕೂತಿರ್ತಾರೆ. ಆವಾಗ ಕಾಂತಲಕ್ಷ್ಮಿ, ರೀ ಏನು ರೀ ಮಾಡೋದು, ಇವಾಗ ಯಾರು ದೊಡ್ಡವ್ರು ಸಿಗ್ತಾ ಇಲ್ವಲ್ಲ, ಏನು ರೀ ಮಾಡೋದು ಅಂತ ಅಂದ್ಬಿಟ್ಟು ಕಾಂತಲಕ್ಷ್ಮಿ ಕೇಳಿದಾಗ ವೀರಣ್ಣವರು, ಹೌದು ಕಾಂತ, ಅಂಥ ಪ್ರಭಾವಿ ವ್ಯಕ್ತಿಗಳನ್ನ, ದೊಡ್ಡ ವ್ಯಕ್ತಿಗಳನ್ನ ನಾನು ಯಾರು ನೋಡಿಕೊಂಬರಲಿ, ನನ್ನ ಫೋನಲ್ಲಿರೋದು ಹಾಲ್ನವ್ರ ನಂಬರು, ದಿನಸಿ ಅಂಗಡಿಯವ್ರ ನಂಬರು, ಸುಣ್ಣ ಬಣ್ಣ ಬಳಿ ಥರ ತೊಗೊಬರ್ತೀರಲ್ಲ ಅವ್ರ ನಂಬರ್ಗಳಿದೆ, ದೊಡ್ಡವ್ರ ನಂಬರ್ ನನ್ನ ಹತ್ರ ಯಾವುದಿದೆ ಅಂದಾಗ, ಮತ್ತು ಏನು ರೀ ಮಾಡೋದು ಇವಾಗ, ದೊಡ್ಡವ್ರು ಬೇಕು ಅಂದರೆ ನಾವು ಎಲ್ರಿ ಕರ್ಕೊಬರೋದು ಅಂದಾಗ, ನಮ್ಮ ಸುತ್ತಮುತ್ತೆಲ್ಲ ನೆಂಟರಿಷ್ಟಗಳಿದ್ದಾರೆ ಆದರೆ ಅಂತ ಅಂದ್ಬಿಟ್ಟು ವೀರಣ್ಣ ಹೇಳಿದಾಗ, ಹೌದು ರೀ, ನಮ್ಮ ಸುತ್ತಮುತ್ತ ಇರೋರೆಲ್ಲ ನೆಂಟರಿಷ್ಟರೇ, ಆದರೆ ಅವರೆಲ್ಲ ಸುಖಕ್ಕೆ ಬರೋರು ಅಷ್ಟೇ ರೀ, ಕಷ್ಟಕ್ಕೆ ಬರೋರಲ್ಲ. ನಮಗೆ ಕಷ್ಟ ಬಂದಿದೆ ಬನ್ನಿ ಅಂದರೆ ಅವರು ಸ್ಟೇಷನ್ ಮೆಟ್ಲು ಹತ್ತುತ್ತಾರಾ, ಇಲ್ಲ ತಾನೆ. ಅದರಲ್ಲೂ ನಮ್ಮ ಚಿನ್ನು ಎಲ್ಲರಿಗೂ ಮಾತಾಡ್ತಾಳೆ ಅಂದ್ಬಿಟ್ಟು ನಮ್ಮ ಚಿನ್ನು ಕಂಡ್ರೆ ಅವ್ರಿಗೆ ಯಾರಿಗೂ ಆಗೋಲ್ಲ. ಇವಾಗ ಚಿನ್ನುಗೆ ಹಿಂಗಾದ್ರೆ ಅಂದರೆ ಅವ್ರು ಯಾರೂ ಮುಂದಕ್ಕೆ ಬರಲ್ಲ ರೀ, ಏನು ರೀ ಮಾಡೋದು, ನಮ್ಮ ಚಿನ್ನುನೇ ಆಗ್ರಿ ಬಿಡಿಸ್ಕೊಂಡು ಹೋಗೋದು, ನನ್ನ ಕళ్ళు ಚುರುಕು ಅಂತ ಇದ್ದಾರೆ, ನನ್ನ ಕೈಲಿ ಆಗ್ತಾಯಿಲ್ಲ ರೀ ಅವಳು ಹಿಂಗೆ ನೋಡೋಕ್ಕೆ ಅಂತ ಕಾಂತಲಕ್ಷ್ಮಿ ಹೇಳ್ತಾರೆ. ಆಯಿತು ಕಾಂತ, ಸಮಾಧಾನ ಮಾಡ್ಕೊ, ನನಗೂ ಹಂಗೆ ಅನಿಸ್ತಾ ಇದೆ ಅಲ್ವಾ, ಸಮಾಧಾನ ಮಾಡ್ಕೊ, ಒಂದು ಕೆಲಸ ಮಾಡು, ಚಳಿ ಆಗ್ತಾಯಿದೆ. ಕಾಂತಲಕ್ಷ್ಮಿಯವರು ಸೆರಗೊಚ್ಕೋತಾರೆ ಚಳಿಗೆ. ಚಳಿ ಆಗ್ತಾ ಇದೆಯಾ ಕಾಂತ, ನೀನು ಹೋಗಿ ಮನೇಲಿ ಹೋಗು, ನಾನು ಇರ್ತೀನಿ ಇಲ್ಲಿ ಅಂತ ಅಂದ್ಬಿಟ್ಟು ವೀರಣ್ಣ ಹೇಳ್ತಾರೆ. ರೀ, ನಾನು ಮನೆಗೆ ಹೋಗೋದಾ, ನನ್ನ ಮಗು ಅಲ್ಲಿ ಕೂತಿದೆ, ನಾನು ಮನೆಗೆ ಚಳಿಲಿ ಕೂತಿದೆ, ನಾನು ಮನೆಗೆ ಹೋಗ್ಬಿಟ್ಟು ಬೆಚ್ಚಕೊಚ್ಕೊಂಡು ನಿದ್ದೆ ಮಾಡೋಕ್ಕಾಗತ್ತಾ, ನಂಗೆ ನಿದ್ದೆ ಬರುತ್ತಾ ರೀ, ಹೋಗಲ್ಲ ರೀ, ನಾನು ಇಲ್ಲೇ ಇರ್ತೀನಿ ಅಂದಾಗ, ಹಾಗಲ್ಲ ಕಾಂತ, ತುಂಬ ಚಳಿ ಇದೆ, ಹೋಗಮ್ಮ ಅಂದೆ. ಇಲ್ಲ ರೀ, ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ, ನಾನು ಎಲ್ಲೂ ಹೋಗಲ್ಲ, ನನ್ನ ಮಗಳನ್ನ ಕರ್ಕೊಂಡೋಗೋವರೆಗೂ ನಾನು ಈ ಜಾಗ ಬಿಟ್ಟು ಅಳ್ಳಾಡಲ್ಲ, ಅದೇನಾದರೂ ಅಷ್ಟೇ ಅಂತಂದಾಗ, ಮತ್ತು ಏನು ಮಾಡೋದು ಅಂತ ಗೊತ್ತಿಲ್ಲಕ್ಕ ಅಂತ ನಮಗೆ ಇವಾಗ, ದೇವರೇ ದಿಕ್ಕು ಅಂತ ಅಂದ್ಬಿಟ್ಟು ವೀರಣ್ಣ ಹೇಳ್ತಾರೆ. ಆಮೇಲೆ ಕಾಂತಲಕ್ಷ್ಮಿಯವ್ರು ಹತ್ಕೊಂಡು ಕೂತಿರ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ವಿವೇಕು ನಿದ್ದೆ ಮಾಡ್ತಾರೆ, ಗೌರಿಯೆಲ್ಲ ನಿದ್ದೆ ಮಾಡ್ತಿರ್ತಾರೆ. ವಿವೇಕಿಗೆ ಉಸಿರಾಡೋಕೆ ಆಗ್ತಾರಲ್ಲ ಅಂತ ಒದ್ದಾಡ್ತಾ ಇರ್ತಾರೆ. ಅವ್ರಿಗೆ ಗೌರಿನ ಕರಿಯೋಕ್ಕೂ ಆಗ್ತಾರಲ್ಲ, ಅಷ್ಟು ಶಕ್ತಿನೂ ಇಲ್ಲ ಅವ್ರಿಗೆ. ಆಮೇಲೆ ಪುಣ್ಯವತಿ 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 ಅಂತಾರೆ, ಆದರೆ ಗೌರಿಗೆ ಎಚ್ಚರಿಕೆ ಆಗೋಲ್ಲ, ತುಂಬ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿರ್ತಾಳೆ ಪಾಪ ಗೌರಿ. ಆಮೇಲೆ ಸರಿ ಅಂದ್ಬಿಟ್ಟು ಪುಣ್ಯವತಿ ಆಗ್ತಾಯಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ, ಉಸಿರಾಡೋಕೆ ಆಗ್ತಾಯಿರಲ್ಲ ವಿವೇಕಿಗೆ. ಅವಾಗ ಗೌರಿ ಗೌರಿ ಅಂತಾರೆ. ಗೌರಿ ಎದ್ದು ತಿರುಗಿ ನೋಡ್ತಾಳೆ, ಶಾಕ್ ಆಗ್ಬಿಡ್ತಾಳೆ. ರೀ, ಏನಾಯ್ತು ರೀ ನಿಮಗೆ, ಏನಾಯ್ತು ರೀ 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 ಅಂತ ಅಂದ್ಬಿಟ್ಟು ಲೈಟ್ ಹಾಕ್ತಾಳೆ. ಅವಾಗ ಉಸಿರಾಡೋಕೆ ಆಗ್ತಾರಲ್ಲ ವಿವೇಕಿಗೆ. ಅಯ್ಯೋ ಏನು ರೀ, ಉಸಿರಾಡೋಕೆ ಆಗ್ತಾಯಿಲ್ವಾ, ಇರಿ ಒಂದು ನಿಮಿಷ ಇರಿ, ಒಂದು ನಿಮಿಷ ಇರಿ ಅಂತ ಅಂದ್ಬಿಟ್ಟು ಅಲ್ಲಿ ಇನ್ಹೇಲರೆಲ್ಲ ತೆಗೆದುಬಿಟ್ಟು ಔಷಧಿ ಹಾಕಕ್ಕೆ ಹೋಗ್ತಾಳೆ. 2 ಔಷಧಿನೂ ಈ ಚಂಚಲ ಖಾಲಿ ಮಾಡಿಬಿಟ್ಟಿರ್ತಾಳಲ್ಲ ಬೇಕು ಅಂತಲೇ, 2 ಔಷಧಿಗಳು ಖಾಲಿ ಆಗಿಬಿಟ್ಟಿರುತ್ತೆ. ಅವಾಗ ಅಯ್ಯೋ ಔಷಧಿ ಬೇರೆ ಖಾಲಿ ಆಗಿಬಿಟ್ಟಿದೆ, ನಾನು ಇವಾಗ ಏನು ರೀ ಮಾಡಲಿ, ಅಯ್ಯೋ ದೇವರೇ, ನೀವು ಯೋಚನೆ ಮಾಡಬೇಡಿ, ನಾನಿದ್ದೀನಿ, ಹಾಸ್ಪಿಟ್ಲಿಗೆ ಹೋಗೋಣ, ನಾನು ಕರ್ಕೊಂಡು ಹೋಗ್ತೀನಿ. ನೋಡಿ ಉಸಿರಾಡಿ ಸ್ವಲ್ಪ ನೋಡಿ, ಉಸಿರಿಡ್ಕೋಬೇಡಿ ಪ್ಲೀಸ್ ರೀ ಉಸಿರಿಡ್ಕೋಬೇಡಿ, ಎದ್ದೇಳಿ ನಾವು ಹಾಸ್ಪಿಟ್ಲಿಗೆ ಹೋಗೋಣ, ಬನ್ನಿ ಅಂತ ಹೇಳ್ಬಿಟ್ಟು ವಿವೇಕ್ನ ಕರ್ಕೊಂಡು ಮೆಟ್ಲ ಹತ್ರ ಬಂದು ನೋಡಿ ಮೆತ್ತಗೆ ಮೆಟ್ಲಿರಿ ಆಗೋಯ್ತು, ಎರಡೇ ಮೆಟ್ಲು, ನಿಧಾನಕ್ಕೆ ಬನ್ನಿ ಅಂತ ಅಂದ್ಬಿಟ್ಟು ಮೆಟ್ಲು ಇಡ್ಸ್ಕೊಂಡು ಹೆಗ್ಲ ಮೇಲೆ ಕೈ ಹಾಕ್ಸ್ಕೊಂಡು ಮೆತ್ತಗೆ ಕರ್ಕೊಂಬರ್ತಾಳೆ. ಕರ್ಕೊಂಬಂದು ಬನ್ನಿ ಮೆತ್ತಗಿಳಿರಿ, ಇನ್ನೊಂದೇ ಮೆಟ್ಲು, ನಿಧಾನಕ್ಕೆ ಇಳಿರಿ ಅಂತ ಇಳಿಸ್ಕೊಂಡು ಬರ್ತಾಳೆ. ಅಲ್ಲಿ ಸೆಕ್ಯೂರಿಟಿ ಅಣ್ಣ ಇರ್ತಾರೆ. ಅವಾಗ ಅಣ್ಣ ಬನ್ನಿ, ಇಲ್ಲಿ ಸ್ವಲ್ಪ ರಾಮಣ್ಣ ಬನ್ನಿ. ಆಮೇಲೆ ಮೇಡಮ್, ಏನು ಇವರಿಗೆ ಉಸಿರಾಡೋಕ್ಕೆ ತೊಂದರೆ ಆಗ್ತಿದೆ, ಬೇಗ ಕಾರ್ ತೆಗೀರಿ ಅಂತ ಗೌರಿ ಕೇಳ್ತಾಳೆ. ಅಯ್ಯೋ ಮೇಡಮ್, ನನಗೆ ಡ್ರೈವಿಂಗ್ ಬರೋಲ್ಲ ಮೇಡಮ್ ಅಂದಾಗ, ಹೌದಾ, ಈ ಗಾಡಿ ಯಾರ್ದು, ಅಲ್ಲಿ 2 ವೀಲರ್ ನಿಂತಿರುತ್ತೋ ಒಂದು, ಈ ಗಾಡಿ ಯಾರ್ದು ಅಂದಾಗ, ನಂದು ಮೇಡಮ್ ಅಂದಾಗ, ಸ್ವಲ್ಪ ಬೇಗ ಹೋಗಿ ಕೀ ತೊಗೊಬರ್ತೀರಾ ಪ್ಲೀಸ್ ಅಂತ ಅಂದ್ಬಿಟ್ಟು ಗೌರಿ ಅಂತಾಳೆ. ಅವ್ರು ಹೋಗಿ ಬೇಗ ಕೀ ತೊಗೊಂಬರ್ತಾರೆ. ಕೀ ತೊಗೊಂಬಂದು ಗೌರಿ ಕೂತ್ಕೊಂಡು ಅವ್ರನ್ನ ಸ್ವಲ್ಪ ಕೂರಿಸಿ ಅಂತ ವಿವೇಕ್ನ ಕೂರಿಸ್ಕೊತಾಳೆ. ರಮಣ, ಒಂದು ಕೆಲಸ ಮಾಡಿ, ಒಂದು ಬಟ್ಟೆ ತೊಗೊಬನ್ನಿ, ನಮ್ಮಿಬ್ಬರನ್ನ ಬಿಗಿಯಾಗಿ ಕಟ್ಟಿ ಸ್ವಲ್ಪ ಅಂತ ಅಂದ್ಬಿಟ್ಟು ಅಂತಾಳೆ. ಪಾಪ ಅವ್ರು ಓಡೋಗಿ ಬಟ್ಟೆ ತೊಗೊಂಬಂದು, ಇಬ್ಬರು ಬೇಗ ಬನ್ನಿ ರಮಣ ಅಂತಾಳೆ. ಬಟ್ಟೆ ತೊಗೊಂಬಂದು ಕಟ್ತಾರೆ ಅವರು. ಆಮೇಲೆ ಗೌರಿ 2 ವೀಲರಲ್ಲೇ ಬನ್ನಿ, ನೋಡಿ ಹಾಸ್ಪಿಟ್ಲ್ ಸಿಕ್ಬಿಡುತ್ತೆ, ನೋಡಿ ಉಸಿರು ಕಟ್ಬೇಡಿ ಪ್ಲೀಸ್, ನಾನು ನಿಮ್ಗೆ ಏನಾಗೋಕ್ಕೂ ಬಿಡಲ್ಲ, ಇಲ್ಲಿ ನೋಡಿ ಉಸಿರು ಕಟ್ಬೇಡಿ, ಉಸಿರಾಡಿ, 2 ನಿಮಿಷ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ, ನಾನು ಇದ್ದೀನಿ, ನೋಡಿ ನಿಮ್ಮ ಜೊತೆಗೆ ನಾನು ಇದ್ದೀನಿ, ನೋಡಿ ನನ್ನನ್ನು ಬೈತಿರಲ್ವಾ, ನನ್ನನ್ನು ರೇಗಿಸ್ತಿರಲ್ವಾ, ಅದೆಲ್ಲ ಮಾಡಿ ಇವಾಗ ನೀವು ನನ್ನನ್ನು ರೇಗಿಸ್ತಿರಲ್ಲ ಅಂದರೆ. ಆವಾಗ ಮದುವೆ ವಸ್ತ್ರಲ್ಲಿ ಊಟ ತಿನ್ನಿಸಿದ್ದು ಮತ್ತು ಮೋನಿಕಾ ಓಡೋಗಿದ್ದಕ್ಕೆ ಗೌರಿ ಕಾರಣ ಅಂತಲ್ಲ, ವಿವೇಕ ಅವಳನ್ನ ಬೈದಿದ್ದೆಲ್ಲ ನೋಡಿ ನೀವು ನನ್ನನ್ನು ಎಷ್ಟು ಬೇಕಾದ್ರೂ ಬೈರಿ, ಎಷ್ಟು ಬೇಕಾದ್ರೂ ಅನ್ರಿ, ನೋಡಿ ಮಾತಾಡಿ ನನ್ನ ಜೊತೆ, ಮಾತಾಡಿ ಅಂತ ಅಂದ್ಬಿಟ್ಟು ಮಾತಾಡಿಸ್ಕೊಂಡು ಹಾಸ್ಪಿಟ್ಲ್ ಹತ್ರ ಬರ್ತಾಳೆ. ಆಮೇಲೆ ಇಲ್ಲಿ ಏನಾಗುತ್ತೆ, ಹಾಸ್ಪಿಟ್ಲ್ ಹತ್ರ ಗಾಡಿ ಸೀದಾ ಒಳಕ್ಕೆ ತಗೊಬಂದ್ಬಿಡ್ತಾಳೆ. ಹಾಸ್ಪಿಟ್ಲ್ ಒಳಗನೆ ರಿಸೆಪ್ಷನ್ ಅವ್ರು, ರೀ ಏನು ರೀ ಗಾಡಿ ಒಳಗೆ ತರ್ತೀರಾ, ಗೊತ್ತಾಗಲ್ವ ನಿಮಗೆ, ಮೇಡಮ್ ಸಾರಿ ಮೇಡಮ್, ನಮ್ಮ ಗಂಡನಿಗೆ ಉಸಿರಾಟ ತೊಂದರೆ ಆಗಿದೆ, ಪ್ಲೀಸ್ ಸಾರಿ ಮೇಡಮ್ ಅಂದ್ಬಿಟ್ಟು ಆಮೇಲೆ ಬಂದು ಎಲ್ಲರೂ ವಿವೇಕ್ನ ಇಳಿಸ್ಕೊತಾರೆ. ಇಳಿಸ್ಕೊಂಡಿದ್ದ ತಕ್ಷಣ, ಮೇಡಮ್ ಪ್ಲೀಸ್ ನನ್ನ ಗಂಡನ ಯಾರು ಮಾಡಿ ಉಳಿಸ್ಕೊಡಿ, ಡಾಕ್ಟ್ರೇ ಅಂತ ಡಾಕ್ಟ್ರ್ ಬರ್ತಾರೆ ಅಷ್ಟೊತ್ತಿಗೆ. ಅವಾಗ ಸರ್ ಪ್ಲೀಸ್ ನನ್ನ ಗಂಡನಿಗೆ ಹೆಂಗಾರು ಮಾಡಿ ಉಳಿಸ್ಕೊಡಿ, ಅವ್ರಿಗೆ ಅಸ್ತಮ ಇದೆ, ವೀಸಿಂಗ್ ಪ್ರಾಬ್ಲಮ್ ಆಗಿದೆ, ಹೆಂಗಾರು ಮಾಡಿ ಉಳಿಸ್ಕೊಡಿ ಪ್ಲೀಸ್, ಉಸಿರಾಡೋಕೆ ಆಗ್ತಾಯಿಲ್ಲ ಅವ್ರಿಗೆ ಪ್ಲೀಸ್ ಅಂತ ಅಂದ್ಬಿಟ್ಟು ಗೌರಿ ಡಾಕ್ಟ್ರನ್ನ ಬಿಡ್ಕೊತಾಳೆ. ಡಾಕ್ಟ್ರು ಸರಿ ಇವ್ರನ್ನ ವಾರ್ಡಿಗೆ ಕರ್ಕೊಂಡು ನಡೀರಿ ಅಂತ ವಾರ್ಡಿಗೆ ಕರ್ಕೊಂಡು ಹೋಗ್ತಾರೆ. ಬೇಗ ಟ್ರೀಟ್ಮೆಂಟ್ ಕೊಡಿಂದಾಗ, ನೋಡಿಮ್ಮ ರಿಸೆಪ್ಷನ್ ಹೋಗಿ ಇಷ್ಟು ಅಮೌಂಟ್ ಅಂತಿದ್ದೆ, ಅಷ್ಟು ಕಟ್ಬಿಟ್ಟು
ಬನ್ನಿ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಅಂತ ಡಾಕ್ಟರ್ ಹೇಳ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ರಿಸೆಪ್ಷನ್ ಹತ್ರ ಬಂದು ಮೇಡಮ್ ಅದೇನೋ ಪ್ರೊಸೀಜರ್ ಅಂತೆ, ಬೇಗ ತೊಗೊಳ್ಳಿ ನನ್ನ ಗಂಡ ಅಲ್ಲಿ ಉಸಿರಾಡೋಕ್ಕಾಗ್ತಿಲ್ಲ, ತುಂಬ ಒದ್ದಾಡ್ತಿದ್ದಾರೆ, ಪ್ಲೀಸ್ ಬೇಗ ತೊಗೊಳ್ಳಿ ಅಂದಾಗ ಸರಿ ಎಲ್ಲ ಅಮೌಂಟು ಸೇರಿ 25,000 ದುಡ್ಡು ಕಟ್ಟಿ ಅಂತ ಅಂದ್ಬಿಟ್ಟು ಗೌರಿನ ಕೇಳ್ತಾರೆ. ಗೌರಿ 25,000 ಅನ್ನೋದು ಹೌದು ಮೇಡಮ್, ನಮ್ಮ ಹಾಸ್ಪಿಟ್ಲ್ ರೂಲ್ಸ್ ಇರೋದು ಹೆಂಗೆ, ನೀವು ಇಲ್ಲಿ ಪೇ ಮಾಡೋರು ಅಡ್ವಾನ್ಸ್ ಪೇ ಮಾಡೋರಲ್ಲ ಟ್ರೀಟ್ಮೆಂಟ್ ಶುರು ಮಾಡೋದು. ಮೇಡಮ್ ಇವಾಗ ನನ್ನ ಹತ್ರ ದುಡ್ಡಿಲ್ಲ ಮೇಡಮ್, ನಾನು ಹೋಗಿ ತಂದುಕೊಡ್ತೀನಿ ದುಡ್ಡು, ಪ್ಲೀಸ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಂದಾಗ ಇಲ್ಲ ಮೇಡಮ್ ಆಗಲ್ಲ, ಪ್ಲೀಸ್ ನನ್ನ ಗಂಡನ ಉಳಿಸ್ಕೊಡಿ, ನಾನು ನಿಮ್ಗೆ ದುಡ್ಡು ತಂದು ಕೊಡ್ತೀನಿ, ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳಿ, ನಾನು ಅರ್ಜೆಂಟಲ್ಲಿ ಅವ್ರನ್ನ ಕರ್ಕೊಂಡು ಓಡೋಗ್ಬಿಟ್ಟೆ, ಪ್ಲೀಸ್ ಮೇಡಮ್ ನಿಮ್ಮ ಪುಣ್ಯ ಬರುತ್ತೆ, ನಿಮ್ಮ ಕಾಲ್ಗಾರು ಬೀಳ್ತೀನಿ ಬೇಗ ಮೇಡಮ್ ಅಂತ ಅಂದ್ಬಿಟ್ಟು ಗೌರಿ ರಿಸೆಪ್ಷನಾಗಿ ಕೇಳ್ತಾಳೆ. ಅವರು ಮೇಡಮ್ ಈ ಥರ ಡೈಲಾಗ್ಗಳು ದಿನ ಕೇಳ್ತೀವಿ ನಾವು, ನೀವು ಹೋಗಿ ಅಲ್ಲಿ ಡಾಕ್ಟ್ರ್ ಹತ್ರ ಮಾತಾಡ್ಕೊಳ್ಳಿ ಅಂತ ರಿಸೆಪ್ಷನ್ ಹೇಳ್ತಾರೆ. ಆವಾಗ ಗೌರಿ ಓಡಿ ಬರ್ತಾಳೆ. ಅಯ್ಯೋ ಮೇಡಮ್ ಇನ್ನೂ ಟ್ರೀಟ್ಮೆಂಟ್ ಶುರು ಮಾಡಿಲ್ವಾ ಅಂತ ಒಬ್ಬರು ನರ್ಸ್ನ ಕೇಳ್ತಾಳೆ. ಇಲ್ಲ ನೀವು ದುಡ್ಡು ಪೇ ಮಾಡಿ ಬನ್ನಿ ಅಂದಾಗ ಮೇಡಮ್ ನಾನು ಪೇ ಮಾಡ್ತೀನಿ, ಪ್ಲೀಸ್ ಟ್ರೀಟ್ಮೆಂಟ್ ಶುರು ಮಾಡಿ, ನನ್ನ ಗಂಡಂಗೆ ಉಸಿರಾಡೋಕ್ಕಾಗ್ತಿಲ್ಲ, ಅಲ್ಲಿ ಓಡಿ ಒದ್ದಾಡ್ತಿದ್ದಾರೆ, ದಯವಿಟ್ಟು ನನ್ನ ಗಂಡನ ಉಳಿಸ್ಕೊಡಿ ರೀ ಅಂತ ಅಂದ್ಬಿಟ್ಟು ಅಂತಾಳೆ. ಆಮೇಲೆ ಕೆಲಸ ಮಾಡೋರನ್ನ ಕೇಳ್ತಾಳೆ. ಮೇಡಮ್ ನೀವಾದರೂ ಹೇಳಿ ಅಂತ ಅಂದ್ಬಿಟ್ಟು ಅವರು ಮೇಡಮ್ ನೀವು ಕೆಲಸ ಮಾಡೋರು ನಾವೇನು ಹೇಳೋಣ, ಆ ದೇವರೇ ನಿಮ್ಮ ಗಂಡನ ಕಾಪಾಡ್ತಾರೆ ಬಿಡಿ ಮೇಡಮ್ ಅಂತ ಗೌರಿಗೆ ಹೇಳ್ತಾರೆ. ಅಷ್ಟರಲ್ಲಿ ಡಾಕ್ಟ್ರ್ ಬಂದಿದ ತಕ್ಷಣ ಗೌರಿ ಡಾಕ್ಟ್ರೇ ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ, ನನ್ನ ಗಂಡ ಒದ್ದಾಡ್ತಿದ್ದಾರೆ, ಪ್ಲೀಸ್ ಡಾಕ್ಟ್ರೆ ನಿಮ್ಮ ಕೈ ಮುಗಿತೀನಿ ಡಾಕ್ಟ್ರೇ ಅಂತ ಗೌರಿ ಬೇಡ್ಕೊತಾಳೆ. ಮೇಡಮ್ ನೀವು ಅಲ್ಲಿ ಸ್ವಲ್ಪ ಫೀಸ್ ಕಟ್ ಮಾಡಿ ಬನ್ನಿ ಅಂತ ಹೇಳಿದ್ನಲ್ಲ ಸರ್, ನಾನು ದುಡ್ಡು ಕೊಡ್ತೀನಿ ಸರ್, ನಾನು ತಾಳಿನಾರು ಅಡಾಕ್ಬಿಟ್ಟು ದುಡ್ಡು ತಂದು ಕೊಡ್ತೀನಿ, ದಯವಿಟ್ಟು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಪ್ಲೀಸ್ ಅಂದಾಗ ಅದೆಲ್ಲ ಆಗಲ್ಲಮ್ಮ, ಮೊದಲು ದುಡ್ಡು ಪೇ ಮಾಡಬೇಕು, ನಮ್ಮ ಹಾಸ್ಪಿಟ್ಲ್ ರೂಲ್ಸ್ ಇರೋದು ಹಂಗೆ ಅಂತ ಡಾಕ್ಟ್ರ್ ಹೇಳ್ತಾರೆ. ಆವಾಗ ಡಾಕ್ಟ್ರು ಕಾಲರ್ ಹಿಡ್ಕೊಂಡ್ಬಿಡ್ತಾಳೆ. ಏನಮ್ಮ ಕಾಲರ್ ಹಿಡ್ಕೊತಾ ಇದ್ದೀರಲ್ಲ ನೀವು, ಸೆಕ್ಯೂರಿಟಿಯಿಂದ ಕರೀರಿ ಸೆಕ್ಯೂರಿಟಿನ, ನಾನು ಹೇಳ್ತಾ ಇದ್ದೀನಿ ನನ್ನ ಗಂಡ ಅಲ್ಲಿ ಜೀವಕ್ಕಾಗದಲ್ಲೇ ಹೋರಾಡ್ತಾ ಇದ್ದಾರೆ, ನಾನು ಟ್ರೀಟ್ಮೆಂಟ್ ಕೊಡಿ, ನಾನು ನಿಮ್ಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ, ದಯವಿಟ್ಟು ಟ್ರೀಟ್ಮೆಂಟ್ ಕೊಡಿ ಸರ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನೀವು ಡಾಕ್ಟ್ರ್ ಪದವಿ ತೊಗೋಬೇಕಾದ್ರೆ ಒಂದು ಜೀವನ ಉಳಿಸ್ತೀನಿ ಅಂತ ನೀವು ಪ್ರಮಾಣ ವಚನ ಮಾಡಿರ್ತೀರ ಅಲ್ವಾ, ದಯವಿಟ್ಟು ಟ್ರೀಟ್ಮೆಂಟ್ ಕೊಡಿ ನನ್ನ ಗಂಡಂಗೆ, ನಿಮ್ಮ ದುಡ್ಡು ನಾನು ತಂದು ಕೊಡ್ತೀನಿ, ಅವ್ರು ಒದ್ದಾಡ್ತಿದ್ದಾರೆ ಸರ್, ನೋಡಿ ಇದೇ ಜಾಗದಲ್ಲಿ ನಿಮ್ಮ ಅಣ್ಣ ತಂಗಿ ಆ ಮಕ್ಕಳು ಯಾರನ್ನ ಇದ್ದರೂ ನೀವು ಟ್ರೀಟ್ಮೆಂಟ್ ಕೊಡ್ತಿರ್ಲಿಲ್ವಾ, ಅದೇ ಥರ ಹೇಳ್ಕೊಂಡು ಕೊಡಿ ಸರ್, ಪ್ಲೀಸ್ ನಿಮ್ಮ ಕೈ ಮುಗಿತೀನಿ, ನಿಮ್ಮ ದುಡ್ಡನ್ನ ಅರೇಂಜ್ ಮಾಡ್ತೀನಿ, ದಯವಿಟ್ಟು ಟ್ರೀಟ್ಮೆಂಟ್ ಕೊಡಿ ಅಂತ ಅಂದ್ಬಿಟ್ಟು ಡಾಕ್ಟ್ರನ್ನ ಬೇಡ್ಕೋತಾಳೆ ಗೌರಿ. ಅವಾಗ ಡಾಕ್ಟ್ರು ನರ್ಸ್ ಇವ್ರನ್ನ ಬೇಗ ಐಸಿಯುಗೆ ಶಿಫ್ಟ್ ಮಾಡಿ ಅಂತ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ತಿರ್ಗಿ ರಿಸೆಪ್ಷನ್ ಹತ್ರ ಓಡಿ ಬಂದು ಮೇಡಮ್ ಫೋನ್ ಮಾಡ್ತೀನಿ ಅಂತ ಫೋನ್ ಮಾಡ್ತಾಳೆ ಶ್ಯಾಮ್ಗೆ. ಶ್ಯಾಮ್ ಫೋನ್ ರಿಸೀವ್ ಮಾಡಿ ಯಾರು ಅಂದ. ಶ್ಯಾಮ್ ನಾನು ಗೌರಿ. ಅದಕ್ಕೆ ನೀವೇ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದೀರಾ, ಯಾವ್ದು ನಂಬರ್ ಅಂದಂಗೆ. ಶ್ಯಾಮ್ ನಿಮ್ಮ ಅಣ್ಣವ್ರಿಗೆ ಅಸ್ತಮಾ ಅಟ್ಯಾಕ್ ಆಗಿದೆ, ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದೀನಿ, ಆದರೆ ಈ ಹಾಸ್ಪಿಟ್ಲ್ ಅವ್ರಿಗೆ ಮಾನವೀಯತೆಯೂ ಇಲ್ಲ ಶ್ಯಾಮ್ ಅವರೇ, 25,000 ದುಡ್ಡು ಕಟ್ಟಿದ್ರೆ ಟ್ರೀಟ್ಮೆಂಟ್ ಶುರು ಮಾಡ್ತೀನಿ ಅಂತ ಹೇಳಿದ್ದಾರೆ, ದಯವಿಟ್ಟು ಏನಾರು ಮಾಡಿ, ನನಗೆ ಭಯ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಗೌರಿ ಅಂತಾಳೆ. ಅದಕ್ಕೆ ನೀವೇನು ಯೋಚನೆ ಮಾಡಬೇಡಿ, ನಾನು ಈಗಲೇ ಹೊಟ್ಟು ಬರ್ತೀನಿ, ಆ ರಿಸೆಪ್ಷನ್ ಕೈಗೆ ಫೋನ್ ಕೊಡಿಂದಾಗ ಫೋನ್ ಕೊಡ್ತಾಳೆ. ನಿಮ್ಮದು ಅಕೌಂಟ್ ಡೀಟೇಲ್ಸ್ ಕಳಿಸಿ, ನಾನು ದುಡ್ಡು ಸೆಂಡ್ ಮಾಡ್ತೀನಿ, ಮಿಕ್ಕಿದ ದುಡ್ಡು ನಮ್ಮ ಅದಕ್ಕೆ ನಿಮ್ಮ ಟ್ರೀಟ್ಮೆಂಟ್ ದುಡ್ಡು ಇಟ್ಕೊಂಡು ಮಿಕ್ಕಿದ ದುಡ್ಡು ನಮ್ಮ ಅದಕ್ಕೆ ಕೈ ಕೊಡಿ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಶ್ಯಾಮ್ ನಾನು ಬರ್ತೀನಿ, ಅದಕ್ಕೆ ನೀವು ಯೋಚನೆ ಮಾಡಬೇಡಿ, ಅಣ್ಣಂಗೆ ಏನೂ ಆಗಲ್ಲ ಅಂತ ಹೇಳಿರ್ತಾರೆ. ಆಮೇಲೆ ಸರಿ ಗೌರಿ ಹತ್ಕೊಂಡು ಕೂತಿರ್ತಾಳೆ. ಈ ಕಡೆ ಏನಾಗುತ್ತೆ, ಚಿನ್ನು ಅವ್ರ ಅಪ್ಪ ಅಮ್ಮ ಕೂತಿರ್ತಾರಲ್ಲ, ವೀರಣ್ಣವ್ರು ಹೋಗಿ ಕಾಂತಲಕ್ಷ್ಮಿಗೆ ಟೀ ತಂದು ಕೊಡ್ತಾರೆ. ಟೀ ಕುಡಿಕಂತ ಹೊಟ್ಟೆಗೆ ಏನೂ ಹಾಕ್ಕೊಂಡಿಲ್ಲ ಬೆಳಗ್ಗೆಯಿಂದ ನೀನು ಅಂತ. ರೀ ನನ್ನ ಮಗಳು ಅಲ್ಲೇ ಕೂತಿದ್ದಾಳೆ ಬೆಳಗ್ಗೆಯಿಂದ, ಅವಳ ಹೊಟ್ಟೆಲಿ ಏನಿಲ್ಲ ರೀ, ಅವಳ ಹೊಟ್ಟೆ ಖಾಲಿ ಇರ್ಬೇಕಾದ್ರೆ ನಾನು ಟೀ ಹೆಂಗೆ ಕುಡೀಲಿ, ನನ್ನ ಹೊಟ್ಟೆ ತುಂಬಿಸ್ಕೊಳ್ಳ ಬೇಡ ರೀ ನನಗೆ ಅಂತ ಕಾಂತಲಕ್ಷ್ಮಿ ಹೇಳ್ತಿರ್ತಾರೆ. ಅದೇ ಒಬ್ಬರು ಟೈಮ್ಗೆ ಪೊಲೀಸಮ್ಮ ಬರ್ತಾರೆ. ಬಂದ್ಬಿಟ್ಟು ಅಮ್ಮ ನೀವು ಹೊರಡಿ, ತುಂಬ ಚಳಿ ಇದೆ, ಬೆಳಗ್ಗೆ ಬನ್ನಿ, ಯಾರನ್ನಾರ ದೊಡ್ಡವ್ರು ಕರ್ಕೊಬನ್ನಿ ಅಂತ ಹೇಳಿದ್ನಲ್ಲ ನಾನು ಅಂತ ಪೊಲೀಸಮ್ಮ ಹೇಳ್ತಾರೆ. ಮೇಡಮ್ ನಮಗೆ ಯಾರೂ ಪರಿಚಯ ಇಲ್ಲ ಮೇಡಮ್ ದೊಡ್ಡವರು ಅಂತ, ನಾವೇನು ಮಾಡಬೇಕು ಅಂತ ಗೊತ್ತಿಲ್ಲ ಮೇಡಮ್, ನಮ್ಗೆ ಏನು ಯೋಚನೆ ಮಾಡೋಕ್ಕೂ ನಮ್ಗೆ ಅರ್ಥ ಆಗ್ತಿಲ್ಲ ಮೇಡಮ್ ಅಂತ ವೀರಣ್ಣ ಹೇಳ್ತಾರೆ. ಮತ್ತಿನ್ನೇನು ಮಾಡೋಕ್ಕಾಗಲ್ಲಮ್ಮ, ನೀವು ಯಾರನ್ನಾರು ಕರ್ಕೊಂಬಂದ್ರೇ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗೋಕ್ಕಾಗೋದು ಅಂತ ಅಂದ್ಬಿಟ್ಟು ಪೊಲೀಸಮ್ಮ ಹೊರಟೋಗ್ಬಿಡ್ತಾರೆ. ರೀ ಏನ್ರಿ ಮಾಡೋದು ಇವಾಗ ಅಂತ ಅಂದ್ಬಿಟ್ಟು ಕಾಂತಲಕ್ಷ್ಮಿ ಹೇಳ್ತಿರ್ತಾರೆ. ವೀರಣ್ಣವರು ಕಾಂತ ಯೋಚನೆ ಮಾಡಬೇಡಿರಮ್ಮ, ದೇವ್ರು ಇದ್ದಾರೆ ಇರು ಅಂತ ವೀರಣ್ಣವ್ರು ಕಾಂತಲಕ್ಷ್ಮಿಗೆ ಸಮಾಧಾನ ಮಾಡ್ತಾರೆ. ಈ ಕಡೆ ಪೊಲೀಸಮ್ಮ ಬಂದು ಚಿನ್ನುಗೆ, ಅಲ್ಲಮ್ಮ ನಿಮ್ಮಪ್ಪ ನಿಮ್ಮಮ್ಮ ಅಲ್ಲಿ ಒಂದು ಟೀ ಕುಡಿಯೋಕ್ಕೂ ಯೋಚನೆ ಮಾಡ್ತಿದ್ದಾರೆ, ನನ್ನ ಮಗಳು ಉಪವಾಸ ಇದ್ದಾಳೆ, ನಾವು ಹೆಂಗೆ ಟೀ ಕುಡಿಯೋಣ ಅಂತ ಯೋಚನೆ ಮಾಡ್ಕೊಂಡು ಅವ್ರು ಚಳಿಲಿ ಕೂತಿದ್ದಾರೆ, ಅಂಥ ಮಕ್ಳಿಗೆ ಅಂಥ ತಂದೆ ತಾಯಿಗೆ ನಿಮ್ಮಂಥ ಮಕ್ಕಳು, ನೀವೊಂದು ಏನೇ ಮಾಡಬೇಕಾದ್ರೂ ಯೋಚನೆ ಮಾಡಬೇಕಲ್ವೇನಮ್ಮ, ನಿಮ್ಮ ತಂದೆ ತಾಯಿ ಬಗ್ಗೆ ಏನಾದ್ರು ಯೋಚನೆ ಮಾಡಬೇಕಲ್ಲ, ಪಾಪ ಅಲ್ಲಿ ಅವರು ಗೋಳಾಡ್ತಿದ್ದಾರೆ, ಅಳ್ಕೊಂಡು ಕೂತಿದ್ದಾರೆ ಚಳೀಲಿ, ನಿಮ್ಗೆ ಸ್ವಲ್ಪನೂ ಗೊತ್ತಾಗೋದಿಲ್ಲ ಬಿಡು, ಮಕ್ಳುಗಳು ತಿಳ್ಕೊಬೇಕು ಕಣಮ್ಮ ಎಲ್ಲನೂ ಅಂತ ಹೇಳ್ಬಿಟ್ಟು ಪೊಲೀಸಮ್ಮರು ರೇಗ್ಬಿಟ್ಟು ಹೊಟ್ಟೋಗ್ತಾರೆ. ಚಿನ್ನು ಪಾಪ ಹತ್ಕೊಂಡು ನಿಂತಿರ್ತಾಳೆ. ಈ ಕಡೆ ಗೌರಿ ಶ್ಯಾಮ್ ಹೇಳಿದ ತಕ್ಷಣ ಬೇಗ ನನ್ನ ಗಂಡಂಗೆ ಟ್ರೀಟ್ಮೆಂಟ್ ಕೊಡಿ, ನನ್ನ ಗಂಡಂಗೆ ಏನೂ ಆಗೋದು ಬೇಡ ದೇವರೇ, ನನ್ನ ಗಂಡಂಗೆ ಏನೂ ಆಗೋದು ಬೇಡಪ್ಪ ದೇವರೇ ಅಂತ ಗಣಪತಿ ದೇವ್ರ ಹತ್ರ ವಿಗ್ರಹದ ಹತ್ರ ಹೋಗಿ ನಮಸ್ಕಾರ ಮಾಡಿಕೊಂಡು ನಿಂತಿರ್ತಾಳೆ. ಇವತ್ತಿನ ಸಂಚಿಕೆಯಲ್ಲಿ ಮುಗೀತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ವಿವೇಕು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ವಿವೇಕಿಗೆ ಏನೂ ತೊಂದರೆ ಆಗ್ದಂಗೆ ಆರಾಮಾಗಿರ್ತಾರೆ, ಚಿನ್ನುನ ಅವ್ರ ಅಪ್ಪ ಅಮ್ಮ ಹೇಗೆ ಬಿಡಿಸ್ಕೊಂಬರ್ತಾರೆ ಅಂತ ಮುಂದಿನ ಸಂಚಿಕೆಗಳಿಗೆ ಗೊತ್ತಾಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದಿರಾ, ಸಪೋರ್ಟ್ ಮಾಡಿದಿರಾ, ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ಲರಿಗೂ ತುಂಬ 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 ಧನ್ಯವಾದಗಳು. ನಾನು ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಮೊದಲನೇ ಸತಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮದೊಂದು ಸಬ್ಸ್ಕ್ರಿಪ್ಷನ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಮತ್ತೊಮ್ಮೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.